ವಿಶ್ವಾಮಿತ್ರರು ಪುನಃ ತಪಸ್ಸನ್ನು ಆರಂಭಿಸಿ 1,000 ವರ್ಷಗಳು ಪೂರ್ಣವಾಗುತ್ತವೆ. ತಪಸ್ಸಿನ ಫಲವನ್ನು ದಯಪಾಲಿಸುವ ಇಚ್ಛೆಯಿಂದ ಬ್ರಹ್ಮಪುರಸ್ಸರರಾದ ಸಮಸ್ತ ದೇವತೆಗಳು ವ್ರತಸ್ನಾತರಾದಂತಹ ವಿಶ್ವಾಮಿತ್ರರ ಬಳಿಗೆ ಬರುತ್ತಾರೆ. ಮಹಾ ತೇಜಸ್ವಿಯಾದ ದೇವ ಪ್ರಮುಖನಾದಂತಹ ಬ್ರಹ್ಮ ವಿಶ್ವಾಮಿತ್ರರಿಗೆ ಈ ಸುಮಧುರವಾದಂತಹ ಮಾತುಗಳನ್ನು ಹೇಳುತ್ತಾ ಇದ್ದಾನೆ. ನೀನು 1,000 ವರ್ಷಗಳು ತಪಶ್ಚರಣೆ ಮಾಡಿ ಆರ್ಜನೆ ಮಾಡಿರುವ ಪುಣ್ಯದ ಫಲವಾಗಿ ಋಷಿಯಾಗುವೆ. ನಿನಗೆ ಮಂಗಳವಾಗಲಿ, ನಾವಿನ್ನು ಹೋಗಿ ಬರುತ್ತೇವೆ ಎಂಬುದಾಗಿ. ಹಿಂದೆ ರಾಜರ್ಷಿಗಳಾಗಿದ್ದವರು ಇಂದು ಋಷಿಗಳಾದರು. ರಾಜ ಶಬ್ದದಿಂದ ವಿಮುಕ್ತರಾದುದರಿಂದ ಕ್ಷಾತ್ರ ಧರ್ಮವು ವಿಶ್ವಾಮಿತ್ರರಿಂದ ಆ ವೇಳೆಗೆ ಪೂರ್ಣವಾಗಿ ಪರಿತ್ಯಕ್ತವಾಗಿತ್ತೆಂದು ಹೇಳಬಹುದಾಗಿದೆ. ಆದರೂ ವಿಶ್ವಾಮಿತ್ರರ ಅಭಿಲಾಷೆಯು ಕೇವಲ ಋಷಿಗಳಾಗುವುದು ಮಾತ್ರವಲ್ಲ, ಬ್ರಹ್ಮರ್ಷಿಗಳೇ ಆಗಬೇಕು ಎನ್ನುವುದು ಅವರ ಸಂಕಲ್ಪವಾಗಿತ್ತು. ಬ್ರಹ್ಮ ಪುರಸ್ಸರರಾದಂತಹ ದೇವತೆಗಳು ವಿಶ್ವಾಮಿತ್ರರಿಗೆ ಈ ರೀತಿಯಾಗಿ ಹೇಳಿ ದೇವಲೋಕಕ್ಕೆ ತೆರಳಿಬಿಡುತ್ತಾರೆ. ಮಹಾ ತೇಜಸ್ವಿಗಳಾದಂತಹ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳಾಗುವ ಸಲುವಾಗಿ ಪುನಃ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. ಆ ಬಳಿಕ ಬಹಳ ಕಾಲ ಕಳೆದ ನಂತರ ಒಂದು ದಿನ ಮೇನಕೆ ಎಂಬ ಪರಮ ಶ್ರೇಷ್ಠಳಾದ ಅಪ್ಸರೆಯು ವಿಶ್ವಾಮಿತ್ರರ ಆಶ್ರಮ ಸಮೀಪದಲ್ಲಿ ಇದ್ದ ಪುಷ್ಕರದಲ್ಲಿ ಸ್ನಾನ ಮಾಡುತ್ತಿದ್ದಳು. ಕುಶಿಕ ವಂಶಜರಾದ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ಮೋಡದಲ್ಲಿ ಕಾಣುವ ಮಿಂಚಿನಂತೆ ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದ ಅಪ್ರತಿಮ ರೂಪ ಸಂಪನ್ನೆಯಾದ ಮೇನಕೆಯನ್ನು ಕಾಣುತ್ತಾರೆ. ನೋಡಿದ ತಕ್ಷಣವೇ ವಿಶ್ವಾಮಿತ್ರರು ಮನ್ಮಥನ ವಶರಾಗಿ ಮೇನಕೆಗೆ ಹೇಳುತ್ತಾ ಇದ್ದಾರೆ, ಸುಂದರಿ, ನಿನಗೆ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಈ ಆಶ್ರಮದಲ್ಲಿಯೇ ನೀನು ವಾಸವಾಗಿರು. ಮನ್ಮಥನ ಬಾಣಗಳ ಆಘಾತದಿಂದಾಗಿ ಮೋಹಗೊಂಡಿರುವ ನನ್ನನ್ನು ಅನುಗ್ರಹಿಸು. ನನ್ನ ಆಶಯವನ್ನು ಪೂರ್ಣಗೊಳಿಸು. ನಿನಗೆ ಮಂಗಳವಾಗಲಿ ಎಂಬುದಾಗಿ. ವಿಶ್ವಾಮಿತ್ರರು ಹೀಗೆ ಹೇಳುತ್ತಿದ್ದಂತೆಯೇ ಶ್ರೇಷ್ಠವಾದ ಜಘನದಿಂದ ಕೂಡಿದ್ದ ಮೇನಕೆಯು ವಿಶ್ವಾಮಿತ್ರರು ಬಯಸಿದಂತೆಯೇ ಅವರ ಆಶ್ರಮದಲ್ಲಿಯೇ ಇದ್ದು ಬಿಟ್ಟಳು. ಮೇನಕೆಯು ಬಂದ ಕಾರಣದಿಂದಾಗಿ ವಿಶ್ವಾಮಿತ್ರರ ತಪಸ್ಸಿಗೆ ಮಹಾವಿಘ್ನ ಉಂಟಾಯಿತು. ಮೇನಕೆಯು ವಿಶ್ವಾಮಿತ್ರರ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದಾಗ 10 ವರ್ಷಗಳು 10 ಕ್ಷಣಗಳಂತೆ ವಿಶ್ವಾಮಿತ್ರರಿಗೆ ಸುಖದಿಂದ ಕಳೆದು ಹೋದವು. ಮೇನಕೆಯ ಸಂಗ ಮಾಡಿದ್ದಕ್ಕಾಗಿ ನಾಚಿಕಗೊಂಡರೋ ಎಂಬಂತೆ ತಲೆ ಬಗ್ಗಿಸಿ ಕುಳಿತು ಅಮೋಘವಾದ ತಮ್ಮ 10 ವರ್ಷಗಳು ವ್ಯರ್ಥವಾಗಿ ಹೋದುದನ್ನು ಚಿಂತಿಸಿ ಶೋಕ ಪಡುತ್ತಾರೆ. ಶೋಕಮಗ್ನರಾಗಿ ಕುಳಿತು ಇವೆಲ್ಲಕ್ಕೂ ಕಾರಣ ಏನು ಎಂಬುದನ್ನು ಕುರಿತು ಆಲೋಚಿಸಿದ ನಂತರ ವಿಶ್ವಾಮಿತ್ರರು, ಇವೆಲ್ಲವೂ ದೇವತೆಗಳ ಕೃತ್ರಿಮ ಕಾರ್ಯ, ನಾನು ಸಂಪಾದಿಸಿದ ತಪಸ್ಸಿನ ಫಲದ ಅಪಹರಣಕ್ಕಾಗಿ ಹೀಗೆ ಮಾಡಿದ್ದಾರೆ ಎಂದು ನಿರ್ಧಾರವನ್ನು ಮಾಡುತ್ತಾರೆ. ಅವರ ಬುದ್ಧಿಯು ಕೋಪದಿಂದ ಕ್ಷುಭಿತವಾಯಿತು. ಕೇವಲ 1 ಹಗಲು 1 ರಾತ್ರಿ ಕಳೆದಂತೆ ಈ 10 ವರ್ಷಗಳು ಕಳೆದು ಹೋದವು. ಕಾಮಮೋಹದಿಂದ ಪರಿಭೂತನಾದ ನನಗೆ ಈ ವಿಘ್ನ ಉಂಟಾಯಿತು. ಹೀಗೆ ತಾವು ಕಾಮಾಭಿರ್ಭೂತರಾಗಿ ಮಾಡಿದ ಅಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು ತಪಸ್ಸಿಗೆ ವಿಘ್ನ ಉಂಟಾದುದಕ್ಕೂ ಮತ್ತು ಸ್ತ್ರೀ ಸಂಘದಿಂದ ತಪಸ್ಸಿನ ಫಲವು ವ್ಯಯವಾದುದಕ್ಕೂ ಅತಿ ದುಃಖಿತರಾಗಿ ದೀರ್ಘವಾದಂತಹ ನಿಟ್ಟುಸಿರು ಬಿಡುತ್ತಾರೆ. ವಿಶ್ವಾಮಿತ್ರರು ತನ್ನಿಂದ ವಿಮುಖರಾದುದನ್ನು ಕಂಡು ಮೇನಕೆಗೆ ಅವರು ತನಗೆಲ್ಲಿ ಶಾಪ ಕೊಟ್ಟು ಬಿಡುತ್ತಾರೋ ಎಂದು ಬಹಳ ಭಯವಾಗಿ ಬಿಡುತ್ತೆ. ಮೇನಕೆಯು ಭಯವಿಹ್ವಲಳಾಗಿ ತರತರನೆ ನಡುಗುತ್ತಾ ಕೈ ಮುಗಿದುಕೊಂಡು ನಿಂತು ಋಷಿಗಳ ಮುಖಾರವಿಂದವನ್ನೇ ಕಾತರತೆಯಿಂದ ವೀಕ್ಷಿಸುತ್ತಿದ್ದಳು. ವಿಶ್ವಾಮಿತ್ರರು ಮೇನಕೆಗೆ ಶಾಪ ಕೊಡಲಿಲ್ಲ. ಭೀತಳಾಗಿದ್ದ ಮೇನಕೆಯನ್ನು ಸುಮಧುರ ವಾಕ್ಯಗಳಿಂದಲೇ ಸಂತೈಸಿ ಕಳುಹಿಸಿಕೊಟ್ಟು ಉತ್ತರ ದಿಕ್ಕಿನಲ್ಲಿ ಇರುವ ಸುಪ್ರಸಿದ್ಧವಾದ ಹಿಮವತ್ ಪರ್ವತದ ಕಡೆಗೆ ತೆರಳಿದರು. ಕಾಮ ಕ್ರೋಧಗಳನ್ನು ಪೂರ್ಣವಾಗಿ ತ್ಯಜಿಸಿಯೇ ತೀರಬೇಕು ಎಂಬ ಇಚ್ಛೆಯಿಂದ ಮಹಾ ಯಶಸ್ವಿಗಳಾದ ವಿಶ್ವಾಮಿತ್ರರು ದೃಢವಾದ ಸಂಕಲ್ಪ ಮಾಡಿ ಹಿಮವತ್ ಪರ್ವತದ ಸಮೀಪದಲ್ಲಿರುವ
ಕೌಶಿಕಿ ನದಿಯ ತೀರದಲ್ಲಿದ್ದ ಆಶ್ರಮದಲ್ಲಿ ಮಹಾಘೋರವಾದ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದರು. ಅಲ್ಲಿ 1,000 ವರ್ಷಗಳು ಅತಿ ಘೋರವಾದ ತಪಸ್ಸನ್ನು ಮಾಡುತ್ತಾರೆ. ಅದರಿಂದ ದೇವತೆಗಳಿಗೆ ಮಹಾ ಭಯ ಉಂಟಾಯಿತು. ಋಷಿ ಮಹರ್ಷಿಗಳ ಸಮೇತರಾಗಿ ದೇವತೆಗಳೆಲ್ಲರೂ ಒಟ್ಟುಗೂಡಿ ಸಮಾಲೋಚನೆ ಮಾಡುತ್ತಾರೆ. ಈ ವಿಶ್ವಾಮಿತ್ರನು ಮಹರ್ಷಿಯ ಸ್ಥಾನವನ್ನು ಪಡೆಯಲಿ ಎಂದು ನಿಶ್ಚಯಿಸಿ ಆ ವಿಷಯವನ್ನು ಬ್ರಹ್ಮನಿಗೆ ತಿಳಿಸಿದರು. ದೇವತೆಗಳ ಮಾತನ್ನು ಕೇಳಿ ಸರ್ವಲೋಕ ಪಿತಾಮಹನಾದ ಬ್ರಹ್ಮನು ತಪೋಧನರಾದ ವಿಶ್ವಾಮಿತ್ರರಿಗೆ ಸುಮಧುರವಾದ ಈ ಮಾತುಗಳನ್ನು ಹೇಳುತ್ತಾನೆ. ನಿನಗೆ ಸ್ವಾಗತವು. ನೀನು 1,000 ವರ್ಷ ಕಾಲ ಮಾಡಿರುವ ಈ ಉಗ್ರ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ. ಋಷಿ ಮುಖ್ಯತ್ವ ಸೂಚಕವಾದ ಮಹರ್ಷಿತ್ವವನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಇದರಿಂದಾಗಿ ಇನ್ನು ಮುಂದೆ ನೀನು ಮಹರ್ಷಿ ಎಂದು ಪ್ರಸಿದ್ಧನಾಗುತ್ತಿ. ಬ್ರಹ್ಮನ ಮಾತನ್ನು ಕೇಳಿ ತಪೋಧನರಾದ ವಿಶ್ವಾಮಿತ್ರರು ಸಾಷ್ಟಾಂಗ ನಮಸ್ಕಾರ ಮಾಡಿ ಬದ್ಧಾಂಜಲಿಯಾಗಿ ಬ್ರಹ್ಮನಿಗೆ ಹೇಳುತ್ತಾರೆ, 1,000 ವರ್ಷ ನಾನು ದೃಢ ಸಂಕಲ್ಪದಿಂದ ಮಾಡಿದ ಶುಭ ಕರ್ಮಗಳ ಫಲವಾಗಿ ತುಲನೆ ಮಾಡಲು ಅಸಾಧ್ಯವಾದ ಮಹರ್ಷಿಯ ಸ್ಥಾನವನ್ನು ದಯಪಾಲಿಸಿರುವೆನೆಂದು ಹೇಳಿದೆಯಲ್ಲವೇ? ಇದರಿಂದ ನಾನು ನನ್ನ ಅಂತರಿಂದ್ರಿಯ ಬಹಿರಿಂದ್ರಿಯಗಳನ್ನು ಪೂರ್ಣವಾಗಿ ಜಯಿಸಿದ್ದೇನೆಂದು ಭಾವಿಸಬಹುದೇ? ನೀನು ಮಹರ್ಷಿಯಾದ ಮಾತ್ರದಿಂದ ಸಂಪೂರ್ಣವಾಗಿ ಜಿತೇಂದ್ರಿಯನಾದಂತಾಗಲಿಲ್ಲ. ನೀನು ತಪಶ್ಚರಣೆಗಳಿಂದಲೂ ವ್ರತಾನುಷ್ಠಾನದಿಂದಲೂ ಬ್ರಹ್ಮರ್ಷಿಯಾಗಲು ಪುನಃ ಪ್ರಯತ್ನಿಸು. ಬ್ರಹ್ಮನು ಹೀಗೆ ಹೇಳಿ ದೇವತೆಗಳೊಡನೆ ಸ್ವರ್ಗಕ್ಕೆ ತೆರಳಿದ. ಬ್ರಹ್ಮ ಪ್ರಮುಖರಾದ ದೇವತೆಗಳೆಲ್ಲರೂ ಸ್ವರ್ಗಕ್ಕೆ ಪ್ರಯಾಣ ಮಾಡಲಾಗಿ ವಿಶ್ವಾಮಿತ್ರರು ಕೌಶಿಕಿ ನದಿಯ ತೀರದಲ್ಲಿಯೇ ಮತ್ತು ಘೋರವಾದ ತಪಶ್ಚರಣೆಯಲ್ಲಿ ನಿರತರಾಗುತ್ತಾರೆ. ಕೈಗಳನ್ನು ಮೇಲೆತ್ತಿ ನಿರಾಲಂಬರಾಗಿ ವಾಯುವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. ಬೇಸಿಗೆಯ ಕಾಲದಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು. ಮಳೆಗಾಲದಲ್ಲಿ ಆಕಾಶವನ್ನೇ ಆಶ್ರಯಿಸಿ ತಪಸ್ಸನ್ನು ಆಚರಿಸುತ್ತಿದ್ದರು. ಚಳಿಗಾಲ ಬಂತೆಂದರೆ ಹಗಲಿನಲ್ಲಿಯೂ ಮತ್ತು ರಾತ್ರಿಯಲ್ಲಿಯೂ ನೀರಿನಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದರು. ಈ ರೀತಿಯಾಗಿ 1,000 ವರ್ಷಗಳವರೆಗೂ ವಿಶ್ವಾಮಿತ್ರರು ಅತಿ ಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡುತ್ತಾರೆ. ಅವರು ಹೀಗೆ ತಪಸ್ಸನ್ನು ಮಾಡುತ್ತಿದ್ದಾಗ ದೇವತೆಗಳಿಗೂ ಮತ್ತು ದೇವತೆಗಳ ಅಧಿಪತಿಯಾದ ಇಂದ್ರನಿಗೂ ವಿಶೇಷವಾದ ತಾಪ ಉಂಟಾಯಿತು. ಸಕಲ ಮರುದ್ಗಣಗಳಿಂದ ಕೂಡಿದ ಇಂದ್ರನು ಅಪ್ಸರೆಯರಲ್ಲಿ ಶ್ರೇಷ್ಠಳಾದ ರಂಭೆಯೊಡನೆ ತನಗೆ ಹಿತವಾಗುವ ಮತ್ತು ವಿಶ್ವಾಮಿತ್ರರಿಗೆ ಅಹಿತವಾಗುವಂತಹ ಈ ಮಾತುಗಳನ್ನು ಆಡುತ್ತಾನೆ.